ಸಾಮರ್ಥ್ಯವಿದೆ. ಹೆಪ್ಪಂಡೆಯ ಬುಡದಲ್ಲಿ ಹೊಯಾಗಿ ಮಲಗಿದ್ದೆ. ಒಮ್ಮೆಲೆ ಎಚ್ಚರವಾಯಿತು. ಹಸುವಾಗುತ್ತಾ ಇದೆ. ಏನಾದರೂ ತಿನ್ನಬೇಕು. ಏನಿದೆ? ಏನದು ಪರಿಮಳ? ನರಮಯ್ಯ ತಿನ್ಬೇಕಲ್ವ? ಕರೀತೇವೆ. ಬಾಯಿಂದ ಬಿಡಿಸಿದ ಮೇಲೆ ಏನಾದ್ರೂ ಅರಚಿದ್ರೆ ಮತ್ತೆ ಬಾಣ ಪ್ರಯೋಗ ಮಾಡಿ ಅದೇ ಬಾಯಿ ಒಳಗೆ ಕೊಂಡು ಹೋಗಿ ಹೀಗೆ ಏನೋ ಈ ಕಾಡಿನಲ್ಲಿ ಒಂದು ಕೆಟ್ಟ ಮೃಗ ನೀನೆನ್ನುವುದಕ್ಕೆ ಸಾಧು ಮೃಗಗಳನ್ನು ತಿಂದು ನಿನ್ನ ಹೊಟ್ಟೆಯಲ್ಲಿ ತುಂಬಿಸಬೇಕಿತ್ತು. ಅದನ್ನು ಹೊರತುಪಡಿಸಿ ಮಾನವರ ಮಾಂಸವನ್ನು ಭಕ್ಷಣೆ ಮಾಡುವುದಕ್ಕೆ ಹೊರಟೆ. ಅದಕ್ಕಾಗಿ ಒಂದು ದರ್ಬೆಯನ್ನು ಮಂತ್ರಿಸಿ ಪ್ರಯೋಗಿಸಿ ನಿನ್ನ ಬಾಯಿಂದ ಇವನನ್ನು ಬಿಡಿಸಿದ್ದೇನೆ. ಬಿಡಿಸಿದವ ಸಾಮಾನ್ಯನಲ್ಲ, ಶವದಗ್ನಿ ಸುತ. ಇಬ್ಬರನ್ನು ಮೆಲುವೆಗಳಿಗೆ ಹಬ್ಬ ಊಟವು ಅಪ್ಪರಿಸಿದೆಯೇನೋ? ಅಪ್ಪರಿಸುವುದು ನೀನದು. ನನ್ನ ಸ್ವಭಾವವೇ ಹೀಗೆ. ನಿನ್ನ ಸ್ವಭಾವ ನನ್ನದೇ ಸ್ಥಳ. ನಿನ್ನ ಸ್ಥಳ ಹೇಳು. ಏನಾದ್ರೂ ಕಟ್ಟಿಕೊಳ್ತೀನಿ ನೋಡಿ ನನ್ನ ಸ್ಥಳ ಅಂತ. ನನ್ನದೇ ಸ್ಥಳ. ನಾನಿರುವಾಗ ಯಾರೂ ಪ್ರಶ್ನಿಸುವುದಿಲ್ಲ. ನೀನಿರುವಾಗ ಯಾರಿಲ್ಲ. ನಾನಿರುವಾಗ ಯಾರು ಪ್ರಶ್ನಿಸುವುದಿಲ್ಲ. ನೀನು ಇಲ್ಲದಿರುವಾಗ ಪ್ರಶ್ನೆ ಮಾಡ್ತಾರ? ಪ್ರಶ್ನೆ ಮಾಡುವವರೆಲ್ಲ ಹಾಗೆ ಇರ್ತಾರೆ. ಪ್ರಶ್ನೆ ಮಾಡುವವರೆಲ್ಲ ಹಾಗೆ. ಏನು ಪ್ರಶ್ನೆ ಮಾಡುವುದಿಲ್ಲ. ನಾವು ಇರುವಾಗ ಮಾಡುವುದು ಪ್ರಶ್ನೆ.
ಇರ್ಬೇಕು, ಆವಾಗ ನೋಡ್ಬೇಕು ಮಾತಾಡುದು. ಹೌದು, ಅವರನ್ನು ಬದುಕುವುದಕ್ಕೆ ಬಿಡುವುದಿಲ್ಲ ನಾನು. ಹೌದಾ? ಕೊಟ್ಟು ಮುಗಿಸುತ್ತೇನೆ. ಹೇಗೆ ನೋಡಿ ಇಲ್ಲಿ ಬಿಡಿಸಿದೆ. ಹಾ, ಏನನ್ನು ಪ್ರಯೋಗಿಸಿದ್ದು? ಒಂದು ದರ್ಬೆಯನ್ನು ಮಂತ್ರಿಸಿ ಪ್ರಯೋಗಿಸಿದೆ. ನಿನಗೆ ಎಂತದ ಚಳಿ ಆಗ್ತದ? ಎಂತದ್ದು? ಗೂಡಿಗೆ ಮತ್ತೆ ಹಾಕುವಾಗಲ್ಲ. ಅವನಿಗೆ ಬೇಡದೆಲ್ಲ ಬೇರೆ ಕಾಣ್ತದೆ. ಗುಡಿಯನ್ನು ನೋಡಿ ಅವನಲ್ಲಿ ಗೂಡು ಉಂಟು ಅಂತ. ಅದರಲ್ಲಿ ಸಿಲುಕುವನು ನಾನಲ್ಲ. ಯಾವಾಗಿಂದು ಹಬ್ಬದ ಊಟ ಆತ ನೀನು ಎಷ್ಟು ಮುದ್ದನ. ಹಬ್ಬದ ಊಟಕ್ಕೆ ನೀನನ್ನು ಕಲ್ತದ್ದಲ್ಲ, ನಿನ್ನನ್ನು ತಿಂದ್ರೆ ಹಬ್ಬದ ಊಟ ಅಂತ ಹೇಳಿ. ಅದು ಹುಲಿ ಗೊತ್ತಾಯ್ತಾ? ಕೇವಲ ಹೌದು ಹುಲಿಯ? ಎಲ್ಲಿಂದ ಬಂದದ್ದು? ಅವ ನನಗೆ ಹೇಳುದು ಹೌದು ಹುಲಿಯ ಅಂತ. ಹಾಗೆ ಅವರನ್ನು ತಿನ್ನ ಮಾತ್ರ ಹಬ್ಬದ ಊಟ ಅಲ್ಲ, ಮತ್ತೆ ಬರೇ ಸಣ್ಣವ. ಅವ ಒಂದು ತೆಂಗಿನಕಾಯಿ ಹಿಡಿದು ಹೊಂದಿದ್ದ. ನಿನಗೆ ಎಲ್ಲಿಗೆ ಸಾಕಾಗ? ನನ್ನ ಹೊಟ್ಟೆಗೆ ಸಾಕಾಗ್ಲಿಕ್ಕಿಲ್ಲ. ಜೊತೆಯಾಗಿ ನೀನು ಸಿಕ್ಕಿದೆಯೋ ಸಂತೋಷವಾಯಿತು. ಯಾಕೆ? ಬಿಡಿಸುವುದಕ್ಕೆ ಬಂದ ತಪ್ಪು ಅದನ್ನು ಒಪ್ಪುವುದಿಲ್ಲ ನೀನು. ವಿರೋಧಿಸ್ತಾ ಇದ್ದಿ. ಮತ್ತೆ ನಖದಿಂದ ನಿನ್ನ ಉದರವನ್ನು ಬಗೆದು ರಕ್ತವನ್ನು ಗಟ 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 ಗಟನೆ ಕುಡಿಯುವಾಗ ಯಾರು ತಡೀತಾರು? ನಮ್ಮಲ್ಲಿ ಉಂಟು. ಮಗಿ ಮಗ ಮಗಿ ಮನೆ ಯತಿ ತಪ ಕೆಡಿಸಿದೆ ಕುಹಕ ವಿನೋದ ತೋಣಗೋ ಬಗಿಲ ದೋಡಿಯುತ್ತದೆ ಪಿದುವಂಚಿಗಿನೋ ಶಾಪ ತಗಿಸುವ ನುಡಿ ಸತ್ಯವಿಂದು ಮಗಿ ಮಗ ಮಗಿ ಈ ಹುಲಿಗೆ ಒಳ್ಳೆ ಸಂಗೀತ ಜ್ಞಾನ ಉಂಟು. ಅದು ಹುಲಿ ಅದು. ಈಗ ಬೇಕಾಯ್ತು. ಸಂಗೀತ ಜ್ಞಾನ ಇರಲೇಬೇಕು. ಒಳ್ಳೆ ಆರೋಪಣೆ, ಒಳ್ಳೆ ಸ್ಪಂದನೆ. ಕಾರಣವಿದೆ. ಶರಣಾಗತಿಯನ್ನು ಹೊಂದಿದೆ ನಾವು. ಶರಣಾಗತಿ. ಹೌದು. ಯಾಕೆ? ಶರಣವೊಂದನ್ನು ಪ್ರಯೋಗಿಸಿದ್ದೇ ತಡ. ನಾನು ಯಾರು ಎನ್ನುವ ಅರಿವು ನನಗಾಗುತ್ತಾ ಇದೆ. ನಿಮಗೆಲ್ಲ ನಾಲ್ಕು ಬಿತ್ತರೆ ಏನು ಅಂತ ಗೊತ್ತಾಗ್ತದೆ. ಇಲ್ಲದಿದ್ದರೆ ಅವ್ರು ಏನು ಅಂತ ಗೊತ್ತಿಲ್ಲ. ಈಗ ಅರ್ಥ ಆಯ್ತಾ? ಆಯ್ತು ನನಗೆ. ಏನು? ಹುಲಿ ಅಲ್ಲ ನಾನು. ನೀನು ಹೇಳಿದ್ದು ಸರ್ವ ಇದು ಬೆಕ್ಕು. ಹುಲಿ ಅಲ್ಲ ಅಂತೆ. ಬೆಕ್ಕಲ್ಲ. ಬೆಕ್ಕಲ್ವಾ? ಬೇಕು. ಚಮೂರ ನಾಮಕ ಗಂಧರ್ವ. ಎಂತದ್ದು? ಚಮೂರ ನಾಮಕ. ನೇಮದಲ್ಲಿ ಚಮೂರಿ ಅಲ್ಲ, ಗಂಧರ್ವ. ಈ ರೂಪಕ್ಕೂ ಕಾರಣವಿದೆ. ಈಗ ಏನು ಹುಲಿ ಆದದ್ದು? ಕಾರಣವಿದೆ. ತಪಸ್ಸಿನಲ್ಲಿ ನಿರತನಾಗಿದ್ದ. ಅವರ ತಪಸ್ಸು ಕೇಳಿಸಬೇಕು ಎನ್ನುವ ಹಾಗೆ ಮನಸ್ಸಾಯಿತು. ಈಗ ಅರ್ಥವಾಗಿದೆ. ವಿನೋದಕ್ಕಾಗಿ ಹುಲಿ ಬಂತೇನೋ ಹಾಗೆ ಹೆದರಿಸಿದೆ. ಸರಿ, ಕುಪಿತಗೊಂಡ. ಹುಲಿಯಾಗಿಯೇ ಹೋಗು. ಶಾಪ ಕೊಟ್ಟ. ಶಾಪ ಕೊಟ್ಟ. ಅದರಿಂದ ನಿನಗೆ ಏನು ಅರ್ಥ ಆಯ್ತು? ಏನು? ಕೆಲವು ಸಲ ಏನಾಗ್ತದೆ ಗೊತ್ತಾ? ಕೆಲವು ವ್ಯಕ್ತಿಗಳು ಅವರಷ್ಟಕ್ಕೆ ಸುಮ್ಮನೆ ಶಾಂತತೆಯಿಂದ ಅವರಿರ್ತಾರೆ. ಅದು ಅವರ ದೌರ್ಬಲ್ಯ ಅಂತ ತಿಳ್ಕೊಂಡು ಅಂತವರನ್ನು ನಾವು ಪದೇ ಪದೇ ಕೆಣಕುವುದಕ್ಕೆ ಹೋದ್ರೆ ಅಂತವರಿಗೆ ಸಿಟ್ಟು ಬಂದು ಅವರು ತಿರುಗಿ ಬಿದ್ದರೆ ಅದರ ಪರಿಣಾಮ ಎಲ್ಲಿಯವರೆಗೆ ಇರ್ತದೆ ಎನ್ನುವುದಕ್ಕೆ ಸಾಕ್ಷಿ ನಿನ್ನ ಬದುಕಾಯ್ತು ನೋಡು. ನಾನೇನೆ ದರ್ಶನ ದೀನನಾಗಿ ಬೇಡಿಕೊಂಡೆ. ಹೌದಾ? ವಿಷಾಪವೊಂದನ್ನು ಕರುಣಿಸಿದ. ಏನಂತೆ? ಮುಂದಕ್ಕೆ ಧರೆಯನ್ನು ಭೃಗುವಂಶಿಯರ ಬೋಧಿಸಿ ಬರುತ್ತಾನೆ. ಅವರಿಂದಲೇ ನಿನ್ನ ಈ ರೂಪಕ್ಕೆ ಪರಿಮಾರ್ಜನೆ. ಭೃಗುವಂಶೀಯ ನಾನೇ ಕನ್ನಡದೆ ನನಗೂ ಗೊತ್ತಾಯ್ತು. ಇವ ಸಂಗೀತಕ್ಕೆ ತಲಾಡಿಸಿದ್ದು ಸುಮ್ಮನೆ ಅಲ್ಲ. ಇವ ಇಲ್ಲಿ ಅವಲ್ಲ, ಗಂಧರ್ವ ಸಂಗೀತ ಅಲ್ಲೇ ವಾಸನೆ. ಹೌದು. ನಾನು ಸುತ್ತಿದಂತಹ ಭೃಗುವಂಶೀಯ ನೀವೇ ಹೌದು ಅಂತಾದ್ರೆ ಆದ್ರೆ ಬೇಡ, ನಿನಗೆ ಸಂದೇಹ ಬೇಡ. ಹೌದೇ? ಸರಿ. ಹಾಗಾದ್ರೆ ನನ್ನದೊಂದು ಕೋರಿಕೆ. ಏನು? ಈ ವೇಷ ಸಾಕು ನನಗೆ.
ನೀನು ಈಗ ಬಂದದ್ದಷ್ಟು ಇಷ್ಟು ಬೇಗವೇ? ನಾನು ಬಂದು ಹಲವು ವರ್ಷಗಳಾಯ್ತು. ಹೌದಾ? ಯಾವಾಗ ಶಾಂತ ಸಿಕ್ಕಿತ್ತು, ಯಾವಾಗ ಬಂದನೋ. ನಾನು ಬಂದದ್ದು ಈಗ. ನೀವು ಬಂದದ್ದು ಈಗ. ನೀವು ಬಂದದ್ದು ತಡ ಆಯ್ತು. ಹೌದು. ಇಲ್ಲಾದ್ರೆ ಇನ್ನೂ ಬೇಗ ಹೋಗುತ್ತಿದ್ದೆ. ತಡ ನಾನು ಬರುವಾಗ ಆದದ್ದಲ್ಲ, ನಾನು ಬರುವಾಗ ತಡ ಮಾಡಿ. ಹೌದಲ್ಲ? ಇನ್ನೇನಿದ್ರು ನಿಮ್ಮ ಆಟ ಮುಗಿಸಲಿಕ್ಕೆ ನಾನಿದ್ದೆ. ಹೌದಲ್ಲ? ನನ್ನ ಆಟ ಬೇಡ. ಗಂಧದ ತೋರು ಸೇರುವುದಕ್ಕೆ ತಮ್ಮ ಖರ್ಚಾಗುತ್ತಾ ಇದೆ. ಇನ್ನೇನಾಯ್ತಾ ಈಗ? ಆಯ್ತು, ಒಂದು ಮೋಕ್ಷದ ದಾರಿ ಇಲ್ಲಿ ಸಾಕು. ಇನ್ನು ಅಲ್ಲಿ ಅಸುಭಯ ಬಿಡು ನೀ ಚಿನ್ನದ ಮುಂದಕ್ಕೆ ಪ್ರಸರಕ್ಕೆ ತರುಣ ನನಗಹುದು ಕುಶಲತೆ ಬರದ ಪರಿಸರದು ನಿರಮವ ರಸವಾಗುವ ನೀತಿ ಅಡುವುದು ಅಸುಭಯ ಬಿಡಿದಿ ಓ ಚಿನ್ನ, ನಿನ್ನ ಆವರಿಸಿಕೊಂಡಿದ್ದಂತಹ ಭಯ ಈಗ ದೂರ ಆಗಿದೆ ತಾನೆ. ಆದ್ರೆ ನನಗೊಂದು ಕುತೂಹಲ, ಇಂತಹ ಗೊಂಡಾರಣ್ಯದಲ್ಲಿ ಪುಟ್ಟ ಬಾಲಕನಾದ ನೀನು ಬರಬೇಕು ಅಂತ ಇದ್ರೆ ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಹೆಸರನ್ನು ಹೇಳ್ಬೋದಾ? ಅಯ್ಯ, ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ದೇವರು ಒಳ್ಳೇದು ಮಾಡ್ತೀನಿ. ಪ್ರಪಂಚದ ಬೆಳಕನ್ನೇ ಕಳೆದುಕೊಳ್ಳುವಂತಹ ಈ ಕಾಲದಲ್ಲಿ ನನ್ನ ಪ್ರಾಣವನ್ನು ಉಳಿಸಿದಂತಹ ದಿವ್ಯನಿಧಿ ತಾವು. ನನ್ನ ಕರ್ತವ್ಯ ಅಂತ ಮಾಡಿದ್ದೇನೆ. ಖಂಡಿತವಾಗಿ ಶಾಂತ ಋಷಿಗಳ ಮಗ ನಾನು. ಋಷಿಗಳ ಮಗ. ಈ ಕಡೆ ಏನು ಬಂದದ್ದು? ತೀರ್ಥಯಾತ್ರೆಗಾಗಿ ನನ್ನ ತಂದೆಯವರೇ ನನ್ನನ್ನು ಇಲ್ಲಿವರೆಗಾಗಿ ಕಳುಹಿಸಿಕೊಟ್ರು. ಹೌದಾ? ಬರುವಾಗ ಹಾ. ಕಾಂತಾರ ಒಂದರಲ್ಲಿ ಹುಲಿ ಕಾಣ ಸಿಗ್ಲಿಲ್ಲ. ಕಾಂತಾರ ಒಂದರಲ್ಲಿ ಹುಲಿ ಇರಲಿಲ್ಲ. ಆಮೇಲೆ ಕಾಂತಾರ ಎರಡರಲ್ಲಿ ನನ್ನ ಪ್ರಾಣವೇ ತೆಗಿತಿತ್ತು. ಕಾಂತಾರ ಎರಡರಲ್ಲಿ ಹುಲಿ ಸಿಕ್ಕಿತ. ಇನ್ನು ಕಾಂತಾರ 3 ಆದ್ರೆ ನಾನೇ ಕಾಲಿಡುತ್ತಿಲ್ಲ. ಹಾಗೆ ಅಂತ ಇದು ಇಲ್ಲಿಗೆ ಮುಗೀತದೆ ಅಂತ ಭಾವಿಸಬೇಡ. ಯಾಕೆ ಹೇಳಿದ್ದು ಗೊತ್ತಾ? ಕೆಲವು ಸಲ ಕೆಲವೊಂದು ವ್ಯಕ್ತಿಗಳ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಘಟಿಸಿದಂತಹ ಘಟನೆಯಿಂದ ಅವರ ಬದುಕೆ ಒಂದು ತಿರುವನ್ನು ಪಡೆದುಕೊಳ್ತದಂತೆ. ನಿನ್ನ ಬದುಕಿನಲ್ಲಿ ಇವತ್ತು ಹಾಗೆ ಆಯಿತು. ಯಾಕೆ? ನಿನ್ನ ತಂದೆ ತಾಯಿಗಳು ನಿನ್ನನ್ನು ಗುರುತಿಸುವುದಕ್ಕೆ ಹೇಗೆ ಹೆಸರಿರಿಸಿದ್ದಾರೆ ಎನ್ನುವುದು ನನಗೆ ಬೇಡ, ನಾನು ಅದನ್ನು ಕೇಳುವುದೂ ಇಲ್ಲ. ಹಾಗೆ ಅಂತ ಇನ್ನು ಮುಂದಕ್ಕೆ ನಿನ್ನನ್ನು ಎಲ್ಲರೂ ಹೇಗೆ ಕರೀಬೇಕು ಎನ್ನುವ ನಿರ್ಧಾರವನ್ನು ನಾನು ಮಾಡ್ತೇನೆ. ಯಾಕೆ? ಇಲ್ಲಿ ನಡೆದಂತಹ ಘಟನೆಯನ್ನು ಆಧರಿಸಿ ನಿನಗೊಂದು ಹೆಸರು ನಾನಿರ್ತೇನೆ. ವ್ಯಾಘ್ರದ ಬಾಯಿಂದ ನಿನ್ನನ್ನು ನಾನು ಬಿಡಿಸುವಂತಹ ಕಾಲಕ್ಕೆ ಒಂದು ಸಣ್ಣ ಗಾಯವೂ ಆಗದೆ ನೀನು ಅದರ ಬಾಯಿಂದ ಹೊರಗೆ ಬಂದಿದ್ದಿ. ಆದ ಕಾರಣ ಇನ್ನು ಮುಂದೆ ಎಲ್ಲರೂ ನಿನ್ನನ್ನು ಅಕೃತ ಗುಣ ಅಂತ ಕರಿಬೇಕು. ಹಾ, ಯಾವ ಕಾಲಕ್ಕೂ ಮರೆಯುವುದಿಲ್ಲ ಈ ನಿಮ್ಮ ಋಣ. ಅಷ್ಟಕ್ಕೆ ಬಿಡ್ತೇನೆ ಅಂತ ಭಾವಿಸಬೇಡ. ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಕೈಲಾಸಕ್ಕೆ ಹೊರಟವ ನಾನು. ನೀನು ಇಲ್ಲಿಂದ ನೇರವಾಗಿ ನನ್ನ ಅಪ್ಪನ ಆಶ್ರಮಕ್ಕೆ ಹೋಗು. ಅಲ್ಲಿಂದ ವಿದ್ಯಾಭ್ಯಾಸವನ್ನು ಪೂರೈಸಿ ಮರಳಿ ನಾನು ಬಂದು ನಿನ್ನನ್ನು ನನ್ನ ಶಿಷ್ಯನಾಗಿ ಸ್ವೀಕರಿಸಿ ನಿನ್ನ ಬದುಕಿನ ಉದ್ಧಾರಕ್ಕೆ ನಾನು ಶ್ರಮಿಸ್ತೇನೆ. ತುಂಬಾ ಸಂತೋಷ. ನಾನು ಗುರುವಾಗಿತ್ತಲ್ಲ, ನನ್ನನ್ನೊಂದು ಸುಧಾರಿಸಿ ಗುರುಗಳೇ. ನಾನು ಅದನ್ನೇ ಮಾಡುವುದಲ್ವಾ? ಬಾ.